ನಮಸ್ಕಾರ. ಬಳ್ಳಾರಿ ಜಿಲ್ಲೆಯ ವೀರಶೈವ ವಿದ್ಯಾವರ್ಧಕ ಸಂಘದ ಅಂಗಸಂಸ್ಥೆಯಾದಂಥ ಹೂವಿನಡಗಲಿಯ ಗಂಗಾವತಿ ಭಾಗ್ಯಮ್ಮ ಗ್ರಾಮೀಣ ಮಹಾವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕನಾಗಿರ್ತಕ್ಕಂಥ ನಾನು ಪ್ರಭು ಸೊಪ್ಪಿನ ಇವತ್ತು BA ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರಸಿದ್ಧವಾಗಿರ್ತಕ್ಕಂಥ 6 ಮಾತ್ರಾ ಷಟ್ಪದಿಗಳಲ್ಲಿ ಎರಡನೆಯ ಮಾತ್ರಾ ಷಟ್ಪದಿಯಾಗಿರ್ತಕ್ಕಂಥ ಕುಸುಮ ಷಟ್ಪದಿಯ ಲಕ್ಷಣಗಳನ್ನು ಮತ್ತು ಅದರ ಉದಾಹರಣೆಗಳನ್ನು ವಿವರಿಸುವಂಥ ಒಂದು ಪ್ರಯತ್ನ ಈಗ ಮಾಡಿ. ವಿದ್ಯಾರ್ಥಿಗಳು, ಷಟ್ಪದಿ ಭಾಗ 1 ಅಂಶ ಷಟ್ಪದಿ ಮತ್ತು ಮಾತ್ರಾ ಷಟ್ಪದಿಯ ಮೊದಲನೇ ಷಟ್ಪದಿಯಾಗಿರ್ತಕ್ಕಂಥ ಶರ ಷಟ್ಪದಿಯನ್ನು ನಾವು ನಿನ್ನೆ ನೋಡಿದ್ದೇವೆ. ಇವತ್ತು ಕುಸುಮ ಷಟ್ಪದಿಯನ್ನು ನೋಡಿ. ಕುಸುಮ ಷಟ್ಪದಿ ಮಾತ್ರಾ ಷಟ್ಪದಿಯ ಎರಡನೆಯ ಷಟ್ಪದಿ. ಗುಣವರ್ಮನ ಛಂದಸ್ಸಾರದಲ್ಲಿ ಇದರ ಲಕ್ಷಣ ಅಷ್ಟಾಗಿ ಇಲ್ಲ. ಹೀಗಾಗಿ ಗುಣಚಂದ್ರನ ಛಂದಸ್ಸಾರದೊಳಗೆ ಇದರ ಲಕ್ಷಣ ಪದ್ಯ ಬಹಳ ಅದ್ಭುತವಾಗಿ ಕುಸುಮ ಷಟ್ಪದಿಯೊಳಗೆ ಬರೆದಿರ್ತಕ್ಕಂಥದ್ದು ಇದೆ. ಆ ಒಟ್ಟು ಕುಸುಮ ಷಟ್ಪದಿಯ ಲಕ್ಷಣ ಪದ್ಯ ಮತ್ತು ಅದರ ಒಟ್ಟು ಲಕ್ಷಣಗಳನ್ನು ನಾವು ಗ್ರಹಿಸಿಕೊಂಡ ಮೇಲೆ ಅಷ್ಟೂ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಉದಾಹರಣೆಯನ್ನ ತಮಗೆ ತಿಳಿಸುವಂತ ಪ್ರಯತ್ನ ನಾವು ಈಗ ಮಾಡಿ. ಗುಣಚಂದ್ರನ ಛಂದಸ್ಸಾರದೊಳಗೆ ಬಂದಿರತಕ್ಕಂಥ ಲಕ್ಷಣ ಪದ್ಯ ಹೀಗಿದೆ. ಅದನ್ನು ಓದಿ ಅದರ ವಿವರಣೆಯನ್ನು ನಾನು ಕೊಡ್ತೇನೆ. ಲಕ್ಷಣ ಪದ್ಯ: ವರ ಕುಸುಮ ಷಟ್ಪದಿಗೆ ಚರಣ 4 ದಶ ಪರಿಸಂಖ್ಯೆಯ ಅಕ್ಷರ 3-6 ಚರಣದೊಡೆ 15 ಸುರಕ್ಷರದ ವರ್ಣನು ಗುರು 1 ಬುಧ ಮತದಿ ನೆರೆದಿರುವುದು ಅಂತ. ಇದು ಒಟ್ಟು ಅರ್ಥ ಏನು ಅಂತಂದ್ರೆ, ವರಕುಸುಮ ಅಂತಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಕುಸುಮ ಷಟ್ಪದಿಗೆ ಚರಣ 4 ಅಂತೆ. ವಿದ್ಯಾರ್ಥಿಗಳು ನಾವೆಲ್ಲ ಸ್ವಲ್ಪ ಗ್ರಹಿಸ್ಕೊಳ್ಬೇಕು. ಛಂದಸ್ಸೊಳಗೆ ವಾಚ್ಯಾರ್ಥಗಳನ್ನ ಇರೋದು, ಬಹುತೇಕ ಪದ್ಯಗಳಲ್ಲಿ ಲಕ್ಷಣಾರ್ಥಗಳು ಇರುತ್ತೆ ಅನ್ನೋದನ್ನ ಗ್ರಹಿಸ್ಕೊಳ್ಬೇಕು. ಇಲ್ಲಿ ಚರಣ 4 ಅಂತಂದ್ರೆ ಛಂದಸ್ಸು ಓದುವಂತ ವಿದ್ಯಾರ್ಥಿಗಳಿಗೆ ಲಕ್ಷಿಸಬೇಕು. 1ನೇ ಚರಣ, 2ನೇ ಚರಣ, 4ನೇ ಚರಣ, 5ನೇ ಚರಣ ಅಂತ. ಚರಣ 4 ಅಂತಂದ್ರೆ 1, 2, 4, 5ನೇ ಚರಣಗಳು ಅಂತ ಅರ್ಥ ಮಾಡ್ಕೊಳ್ಬೇಕು. ಆ 4 ಚರಣಗಳಲ್ಲಿ 1, 2 ಮತ್ತು 3, 4, 5ನೇ ಚರಣಗಳಲ್ಲಿ ದಶ ಪರಿಸಂಖ್ಯೆಯ ಅಕ್ಷರಂ ಅಂದ್ರೆ ಇವು 4 ಚರಣಗಳಲ್ಲಿ 10 ಮಾತ್ರೆಗಳು 10 ಮಾತ್ರೆಗಳಂತೆ ಬರುತ್ತೆ. 10 ಮಾತ್ರೆಗಳ ಅಕ್ಷರಂ. ಇಲ್ಲಿ ಅಕ್ಷರ ಅಂತಂದ್ರೆ ವಾಚ್ಯಾರ್ಥದಲ್ಲಿ ಅಕ್ಷರ ಅಲ್ಲ. ಅಕ್ಷರ ಅಂದ್ರೆ ಇಲ್ಲಿ ಮಾತ್ರೆ ಅಂತ ನಾವು ಭಾವಿಸಿಕೊಳ್ಳಬೇಕು. ಅಕ್ಷರ ಅಂದ್ರೆ ಮಾತ್ರೆ ಅಂತ ಭಾವಿಸಿಕೊಳ್ಬೇಕು. ಚರಣ 1, 2, 4, 5ನೇ ಚರಣಗಳಲ್ಲಿ 10 ಮಾತ್ರೆ ಬರುತ್ತೆ ಅಂತಂದ್ರೆ ಅದನ್ನ 5 ಮಾತ್ರೆ 2 ಗುಂಪುಗಳನ್ನಾಗಿ ಮಾಡಿಕೊಳ್ಬೇಕು. ಹೀಗಾಗಿ 1, 2, 4, 5ನೇ ಚರಣಗಳಲ್ಲಿ 5 ಮಾತ್ರೆಗಳ 2 ಗಣಗಳು ಬರುತ್ತವೆ ಅಂತ ಅರ್ಥ. ದಶ ಪರಿಸಂಖ್ಯೆಯ ಅಕ್ಷರಂ. ಮುಂದೆ 3-6 3ನೇ ಚರಣ ಮತ್ತು 6ನೇ ಚರಣದೊಳಗೆ 3-6 ಚರಣದೊಳಗೆ 15 ಸುರಚಿರದ ವರ್ಣಂ. ಅಲ್ಲಿ 15 ಮಾತ್ರೆ ಬರುತ್ತೆ. 15 ಮಾತ್ರೆ ಬರುತ್ತೆ. 15 ಮಾತ್ರೆ ಅಂತಂದ್ರೆ ಅದು ಮಾತ್ರಾ ವಿನ್ಯಾಸ ಹೀಗೆ: 3ನೇ ಚರಣ ಮತ್ತು 6ನೇ ಚರಣದೊಳಗೆ 15 ಅಂದ್ರೆ 15 ಚರಣದೊಳಗೆ 15 ಸುರಚಿರದ ವರ್ಣಂ. ವರ್ಣಂ ಅಂದ್ರೆ ಮಾತ್ರೆ ಅಂತ. ವರ್ಣಂ ಅಂದ್ರೆ ಮಾತ್ರೆ ಅಂತ ಅರ್ಥ. ಹಾಗೆ ಪರಿಭಾವಿಸಬೇಕು. 15 ಮಾತ್ರೆಗಳು 3 ಮತ್ತು 6ನೇ ಚರಣದೊಳಗೆ ಬರುತ್ತೆ. ಮೇಲೆ ಗುರು 1, ಮೇಲೊಂದು ತಪ್ಪದೆ ಗುರು ಬರುತ್ತದೆ. ಮೇಲೊಂದು ತಪ್ಪದೆ ಗುರು ಬರುತ್ತದೆ.
ಎಲ್ಲಾ ಮಾತ್ರಾ ಷಟ್ಪದಿಯಲ್ಲಿ 3 ಮತ್ತು 6ನೇ ಚರಣಗಳಲ್ಲಿ ಗಣಗಳ ನಂತರ ಕೊನೆಯ ಅಕ್ಷರ ಒಂದು ಗುರು ಬರುತ್ತದೆ ಅನ್ನೋದು ಕಡ್ಡಾಯ. ಇದು ಛಂದೋನಿಯಮ. ಇದು ಮಾತ್ರಾ ಷಟ್ಪದಿ ಛಂದೋನಿಯಮ ಅಂತಂದು ನಾವು ತಿಳ್ಕೊಳ್ತೀವಿ. ಗುರು ಒಂದು ಬುಧ ಮತಲಿ ನೆರೆದಿರುವುದು. ಬುಧ ಮತಲಿ ಅಂತಂದ್ರೆ ಬುಧ ಅಂತಂದ್ರೆ ಛಂದೋಶಾಸ್ತ್ರಜ್ಞರು. ಅವರ ಅಭಿಪ್ರಾಯದಿಂದ ಇವಿಷ್ಟು ನೆರೆದಿರ್ತಂದ್ರೆ ಅವಿಷ್ಟು ಸೇರ್ಕೊಂಡಿದ್ವು ಅಂತಂದ್ರೆ ಅದು ಶ್ರೇಷ್ಠವಾಗಿರತಕ್ಕಂಥ ಕುಸುಮ ಷಟ್ಪದಿಯ ಲಕ್ಷಣಗಳು ಆಗುತ್ತೆ. ಕುಸುಮ ಷಟ್ಪದಿಯ ಲಕ್ಷಣಗಳು ಇದು ಛಂದಸ್ಸಾರದೊಳಗೆ ಇರ್ತಕ್ಕಂಥ ಲಕ್ಷಣ. ಒಟ್ಟು ಅವನ್ನೆಲ್ಲ ಕ್ರೋಢೀಕರಿಸಿದ್ರೆ 6 ಸಾಲಿನ ಪದ್ಯ ಒಂದನೇದು. ಇದು 6 ಸಾಲಿನ ಪದ್ಯ. 1, 2, 4, 5ನೇ ಚರಣಗಳು ಸಮನಾಗಿರುತ್ತವೆ. 3ನೇ ಚರಣ ಮತ್ತು 6ನೇ ಚರಣ ಇನ್ನೊಂದು ರೀತಿಯ ಸಮನಾಗಿರುತ್ತವೆ. 1, 2, 4, 5ನೇ ಚರಣಗಳಲ್ಲಿ 5 ಮಾತ್ರೆಗಳ 2 ಗಣಗಳು ಬರ್ತವೆ. 3 ಮತ್ತು 6ನೇ ಚರಣಗಳಲ್ಲಿ 5 ಮಾತ್ರೆಯ 3 ಗಣಗಳು ಒಂದು ತಪ್ಪದೆ ಮೇಲೊಂದು ಗುರು ಬರುತ್ತದೆ. ತಪ್ಪದೆ ಮೇಲೊಂದು ಗುರು ಬರುತ್ತದೆ. ಹೀಗಾಗಿ 35 ಪ್ಲಸ್ ಒಂದು ಗುರು, 35 ಪ್ಲಸ್ ಒಂದು ಗುರು, ಇಲ್ಲಿ 74 ಮಾತ್ರೆಗಳ ಗಮನದೊಳಗಿಟ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಎಲ್ಲಾ ಷಟ್ಪದಿಯನ್ನ ಮೊದಲಿನ 3 ಚರಣಗಳನ್ನ ಪೂರ್ವಾರ್ಧ ಅಂತ ಕರೀತಾರೆ, ನಂತರದ 3 ಚರಣಗಳನ್ನು ಉತ್ತರಾರ್ಧ ಅಂತ ಕರೀತಾರೆ. ಇಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಕುಸುಮ ಷಟ್ಪದಿಗೆ ಪೂರ್ವಾರ್ಧದಲ್ಲಿ 37 ಮಾತ್ರೆಗಳು ಬರ್ತವೆ, ಉತ್ತರಾರ್ಧದಲ್ಲಿ 37 ಮಾತ್ರೆಗಳು ಬರ್ತವೆ. ಒಟ್ಟು 74 ಮಾತ್ರೆಗಳನ್ನು ಒಳಗೊಂಡಿರುತ್ತದೆ. ಅಪ್ಪಿ ತಪ್ಪಿ ಒಂದು ಮಾತ್ರೆ ಹೆಚ್ಚಾಗಂಗಿಲ್ಲ, ಒಂದು ಮಾತ್ರೆ ಕಡಿಮೆ ಆಗಿಲ್ಲ. ಇಷ್ಟು ಖಚಿತವಾಗಿ ನಿಖರವಾಗಿ ಆ ಷಟ್ಪದಿ ರಚನೆ ಆಗಿದೆ. ಬಹುತೇಕ ಎಲ್ಲ ಮಾತ್ರಾ ಷಟ್ಪದಿಯು ಬಹಳ ನಿಖರವಾಗಿಯೇ ಇರ್ತಕ್ಕಂಥದ್ದು. ಇದು ಕುಸುಮ ಷಟ್ಪದಿ ಲಕ್ಷಣ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನೊಂದು ಏನು ಅಂತಂದ್ರೆ 5 ಮಾತ್ರೆಗಳ ಗಣ ಬರುತ್ತೆ. 5 ಮಾತ್ರೆಯ ಗಣದಲ್ಲಿ ಎಲ್ಲಿಯೂ ಕೂಡ ಈ ರೀತಿಯ ಗಣ ಬರಬಾರದು. 5 ಮಾತ್ರೆಯ ಗಣದಲ್ಲಿ ಈ ರೀತಿಯ ಗಣಗಳು ಬರಬಾರದು. ಕುಸುಮ ಷಟ್ಪದಿ ಮಿಕ್ಕ ಎಲ್ಲಾ ಪ್ರಭೇದಗಳು ಈ ಗಣ ವಿನ್ಯಾಸಗಳು ಬರಬಹುದು. ಎಲ್ಲಿ ಕೂಡ ಒಂದೇ ಲಘುವಿನಿಂದ ಪ್ರಾರಂಭವಾಗುವ 5 ಮಾತ್ರೆಯ ಗಣ ಕುಸುಮ ಷಟ್ಪದಿಯಲ್ಲಿ ನಿಷಿದ್ಧ ಅನ್ನೋದು ಗಮನದೊಳಗೆ. ಹೀಗೆ ಈ ಎಲ್ಲಾ ಲಕ್ಷಣಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಉದಾಹರಣೆಯನ್ನ ತಮಗೆ ಹೇಳಿರ್ತಾರೆ. ಅದು ಒಂದು. ಇದರೊಳಗೆ ಇನ್ನೊಂದು ವಿಶೇಷ ಲಕ್ಷಣ ಅಂತಂದ್ರೆ ಎಲ್ಲಾ ಷಟ್ಪದಿ ಆದಿಪ್ರಾಸ ಕಡ್ಡಾಯ. ಆದಿಪ್ರಾಸ ಕಡ್ಡಾಯ. ಇಲ್ಲಿರ್ತಕ್ಕಂಥ ಆದಿಪ್ರಾಸಾಕ್ಷರ ಯಾವುದಂದ್ರೆ ರ. ಎಲ್ಲಲ್ಲಿ ರ ವ್ಯಂಜನನೇ ಪ್ರಾಸ ಇದೆ. ಇದು ಆದಿಪ್ರಾಸ. ಇದು ಆದಿಪ್ರಾಸದೊಳಗೆ 6 ಪ್ರಭೇದಗಳಿದ್ದಾವೆ. ಇಲ್ಲಿರ್ತಕ್ಕಂಥದ್ದು ಸಿಂಹಪ್ರಾಸ ಅಂತ ಬಳಿ ಸಿಂಹಪ್ರಾಸ 6 ಚರಣದೊಳಗೆ ರ ವ್ಯಂಜನನೇ ಬಂದಿರುತ್ತೆ. ಹಿಂಗಾಗಿ ಅದನ್ನ ಆದಿಪ್ರಾಸ ಅಂತ ಕರೀತಾರೆ. ಆ ಪ್ರಾಸಾಕ್ಷರದ ಹಿಂದೆ ರಸ್ವಾಕ್ಷರ ಇತ್ತು. ರಸ್ವಾಕ್ಷರ ಇತ್ತು ಅಂದ್ರೆ ಎಲ್ಲಲ್ಲಿ ರಸ್ವಾಕ್ಷರನೇ ಇದೆ. ರಸ್ವಾಕ್ಷರ ಇತ್ತು ಅಂದ್ರೆ ನೀವು ಅದನ್ನ ಸಿಂಹಪ್ರಾಸ ಅಂತ ಭಾವಿಸ್ಕೊಳ್ಬೇಕು. ಸಿಂಹಪ್ರಾಸ ಅಂತ ಭಾವಿಸ್ಕೊಳ್ಬೇಕು. ಇದು ಸಾಮಾನ್ಯ ಲಕ್ಷಣ ಏನು ಅಂತಂದ್ರೆ 6 ಚರಣಗಳಿರ್ತವೆ. ಆದಿಪ್ರಾಸ ಕಡ್ಡಾಯ ಇರುತ್ತೆ. ಮಿಕ್ಕಿದು ಭಿನ್ನವಾದಂತಹ ಲಕ್ಷಣಗಳು ಒಂದೊಂದು ಷಟ್ಪದಿಗೆ. ಈಗ ಉದಾಹರಣೆ ಒಂದು ಉದಾಹರಣೆ, ಈ ಎಲ್ಲಾ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಉದಾಹರಣೆಯನ್ನ ನಾವು ಈಗ ಗಮನಿಸೋಣ. ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಷಟ್ಪದಿ. ಅವರವರ ದರ್ಶನಕ್ಕೆ, ಅವರವರ ವೇಷದಲ್ಲಿ, ಅವರವರಿಗೆಲ್ಲರಿಗೂ ನೀನೊಬ್ಬನೇ, ಅವರವರ ಭಾವಕ್ಕೆ, ಅವರವರ ಪೂಜೆಗಳು, ಅವರವರಿಗೆಲ್ಲ ಶಿವ ನೀನೊಬ್ಬನೇ.
ಷಟ್ಪದಿ ವಿದ್ಯಾರ್ಥಿಗಳು ಪರೀಕ್ಷೆ ದೃಷ್ಟಿಯಿಂದ ಬಹಳ ಸರಳವಾಗಿರ್ತಕ್ಕಂಥ ಒಂದು ಉದಾಹರಣೆ. ಬಹುತೇಕ ಎಲ್ಲ ಷಟ್ಪದಿಯ ಲಕ್ಷಣಗಳು ಹೀಗೆ ಇರುತ್ತೆ, ಈ ಕುಸುಮ ಷಟ್ಪದಿಯ ಲಕ್ಷಣಗಳು. ಆದರೆ ಗಮನದೊಳಗೆ ಇಟ್ಕೊಳ್ಳೋಕೆ, ಕಲೀಲಿಕ್ಕೆ ಈಸಿ ಆಗಿರೋಕ್ಕೆ ಈ ಒಂದು ಸರಳವಾಗಿರ್ತಕ್ಕಂಥ ಉದಾಹರಣೆ ಕೊಡ್ತೇವೆ. ಇಲ್ಲಿ 5 ಮಾತ್ರೆ, ಇದು 5 ಮಾತ್ರೆ, ಇಲ್ಲಿಯೂ 5 ಮಾತ್ರೆ, ಇಲ್ಲಿಯೂ 5 ಮಾತ್ರೆ. ಯಾವುದು ಪೂರ್ಣಗಣ ಲಘುವಿನಿಂದಲೇ ಕೂಡಿರುತ್ತೆ, ಯಾವುದು ಪೂರ್ಣಗಣ ಲಘುವಿನಿಂದಲೇ ಕೂಡಿರುತ್ತೆ ಅದಕ್ಕೆ ಸರ್ವ ಲಘುಗಣ ಅಂತ ಕರೀತಾರೆ. ಸರ್ವ ಲಘುಗಣ ಅಂತ ಕರೀತಾರೆ. ಇದು 5 ಮಾತ್ರೆ, ಇದು 5 ಮಾತ್ರೆ, ಇದು 5 ಮಾತ್ರೆ, ಇದು 5 ಮಾತ್ರೆ, ಇದು 5 ಮಾತ್ರೆ. ಮೂರನೇ ಚರಣದೊಳಗೆ ಒಂದು ಅಕ್ಷರ ಕೊನೆ ಉಳಿಯುತ್ತೆ, ಅದು ಯಾವತ್ತೂ ಗುರು ಆಗುತ್ತೆ. ಅದು ನಿಯಮ, ಮಾತ್ರಾ ಷಟ್ಪದಿಯ ನಿಯಮ. ಕೊನೆಗೆ ಒಂದು ಅಕ್ಷರ ಉಳಿಯುತ್ತೆ, ಅದು ಗುರುನೇ ಆಗುತ್ತೆ. ಹಾಗಾದ್ರೆ 4ನೇ ಚರಣ ಅವರವರ ಭಾವಕ್ಕೆ, ಅವರವರ ಪೂಜೆಗೆ, ಅವರವರ ಎಲ್ಲ ಶಿವ ನೀನೊಬ್ಬನೇ. ಇಲ್ಲಿ ನೋಡಿ, ಬಹುತೇಕ 3ನೇ ಚರಣ 6ನೇ ಚರಣದೊಳಗೆ ಕೊನೆಗೆ ಗುರು ಬರೋ ಹಾಗೇನೆ ಇರುತ್ತೆ. ಅಕಸ್ಮಾತ್ ಗುರು ಬಂದಿಲ್ಲ ಅಂದ್ರೆ ಅದು ಗುರು ಅಂತ ಪರಿಭಾವಿಸಬೇಕು. ಇದು ಈ ಕಡೆ ಲಕ್ಷಣ ಪದ್ಯದೊಳಗೆ ಇನ್ನೊಂದೆರಡು ವಿಚಾರಗಳಿವೆ. ನೀವು ಛಂದಸ್ಸಿನ ಬೇಸಿಕ್ ವಿಚಾರಗಳನ್ನ ಹೇಳಬೇಕಾದ್ರೆ ಹೇಳಿದೆ, ಎಲ್ಲಿ ವ್ಯಂಜನ ಇರುತ್ತೆ, ವ್ಯಂಜನದ ಹಿಂದಿನ ಅಕ್ಷರ ಗುರು ಆಗುತ್ತೆ. 100% ಗುರು ಆಗುತ್ತೆ. ಒಮ್ಮೊಮ್ಮೆ ಆಗತ್ತೆ, ಒಮ್ಮೊಮ್ಮೆ ಆಗಂಗಿಲ್ಲ ಅಂತ ಪ್ರಶ್ನೆ. ಎಲ್ಲಿ ವ್ಯಂಜನ ಇರುತ್ತೆ, ವ್ಯಂಜನದ ಹಿಂದಿನ ಅಕ್ಷರ ಗುರು ಅಂತ ಭಾವಿಸಿಕೊಳ್ಳಬೇಕು. ಇನ್ನ 6ನೇ ಚರಣದೊಳಗೆ, ಲಕ್ಷಣ ಪದ್ಯದ 6ನೇ ಚರಣದೊಳಗೆ ನೆರೆದಿರುವುದು ಅಂತ ಇದೆ. ಇಲ್ಲಿ ನೋಡಿ, ಇದು ರಸ್ವಸ್ವರ ಇದೆ. ರಸ್ವಸ್ವರ ಇದೆ ಅಂತಂದ್ರೆ ಅದು ಲಘು ಆಗ್ಬೇಕಾಗಿತ್ತು. ಆದ್ರೆ ಮಾತ್ರಾ ಷಟ್ಪದಿಯ ಲಕ್ಷಣ ಇದೆ. 3ನೇ ಚರಣ ಮತ್ತು 6ನೇ ಚರಣದ ಕೊನೆಗೆ ಏನಾಗಬೇಕದು ಗುರು ಅಂತ ಭಾವಿಸ್ಕೊಳ್ಬೇಕು. ಲಘು ಇದ್ರೂ ಗುರು ಅಂತ ಭಾವಿಸ್ಕೊಳ್ಬೇಕು ಅಂತ ನಿಯಮ. ಇದನ್ನೆಲ್ಲ ಗಮನದೊಳಗೆ ಇಟ್ಕೊಂಡಿರ್ಬೇಕು. ಒಂದು, ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲೇ ಹೇಳ್ಬಿಡ್ತೇವೆ, ಬಹಳಷ್ಟು ವಿದ್ಯಾರ್ಥಿಗಳು ಈ ಗ್ರಾಮಾಂತರ ಪ್ರದೇಶದೊಳಗೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಅಂತಂದ್ರೆ, ಇದನ್ನ ಯಾವ ಅಕ್ಷರ ಅಂತಂದ್ರೆ ಇದು ಒತ್ತಕ್ಷರ ಅಲ್ಲ ಅಂತ ಹೇಳ್ತಾರೆ. ಇದು ಒತ್ತಕ್ಷರ, ಇದಕ್ಕೆ ಇದು ಈ ಅಕ್ಷರ ಇದೆ, ಈ ಅಕ್ಷರ ಇದೆ, ಅದು ಒತ್ತಕ್ಷರ, 100% ಒತ್ತಕ್ಷರ. ಇದರ ಸ್ಪೆಲ್ಲಿಂಗ್ ಬಂದ್ರೆ ಕ ಪ್ಲಸ್ ಶ ಪ್ಲಸ್ ಅ ಕ್ಷ. ಹಿಂಗಾಗಿ ಒತ್ತಕ್ಷರ ಅಂತಂದ್ರೆ ಒಂದು ಸ್ವರದ ಜೊತೆಗೆ 2 ವ್ಯಂಜನ ಹೊಂದಿದ್ರೆ ಅದನ್ನ ಒತ್ತಕ್ಷರ ಅಂತ ಕರೀತಾರೆ, ದ್ವಿತ್ವಾಕ್ಷರ ಅಂತ ಕರೀತಾರೆ. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾವಾಗ ಹೇಳ್ತಿರ್ತೇವೆ, ಕ್ಷ ಅಂದ್ಕೂಡಲೇ ಕಣ್ಣಿಗೆ ಕಾಣಿಸಲ್ಲ, ಅದು ಒತ್ತಕ್ಷರ ಅಂತ. ಆದ್ರೆ ಇದು ಖಂಡಿತ ಒತ್ತಕ್ಷರ ಅನ್ನೋದು. ಹಾಗೇನೆ ಇದು ಅಂದ್ಕೂಡಲೇ ಇಲ್ಲಿದೆ 15 ಇದರೊಳಗೆ ಎಷ್ಟು ಒತ್ತಕ್ಷರ ಇದೆ ಅಂತ ಕೇಳಿದ್ರೆ ಬಹುತೇಕ ವಿದ್ಯಾರ್ಥಿಗಳು 2. ಆದ್ರೆ ಇದು ಒಂದೇ ಒತ್ತಕ್ಷರ. 5 ಅಂತ ಇದೆ, 5 ಅಂತ ಇದೆ, ಅದು ಒತ್ತಕ್ಷರ. ನೈ ಅನ್ನೋದು ಯಾವತ್ತೂ ಒತ್ತಕ್ಷರ ಅಲ್ಲ. ಗಮನದೊಳಗಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ನೈ ಅನ್ನೋದು ಒತ್ತಕ್ಷರ ಅಲ್ಲ. ಯಾವಾಗ ಗೊತ್ತಾಗುತ್ತೆ ಒತ್ತಕ್ಷರ ಅಲ್ಲ ಅನ್ನೋದು? ನ ಪ್ಲಸ್ ಐ, ಒಂದೇ ಸ್ವರದೊಂದಿಗೆ ಒಂದೇ ವ್ಯಂಜನಕ್ಕೆ ಯಾವತ್ತೂ ಒತ್ತಕ್ಷರ ಅಲ್ಲ. ಹೀಗಾಗಿ ನಮ್ಮ ವಿದ್ಯಾರ್ಥಿಗಳು, ಬಹುತೇಕ ವಿದ್ಯಾರ್ಥಿಗಳಿಗೆ ಯಾವುದೋ ಒಂದು ಅಕ್ಷರದ ಕೆಳಗೆ ಏನಾದರೂ ಸಂಕೇತ ಬಂದಿತ್ತು ಅಂದ್ರೆ ಅದನ್ನು ಕಣ್ಣು ಮುಚ್ಚಿಕೊಂಡು ಒತ್ತಕ್ಷರ ಅಂತ ಅಂದು, ಇದು ಅಲ್ಲ ಅನ್ನೋದು ಗಮನಗಳು. ಇದು ಒತ್ತಕ್ಷರ ಅಲ್ಲ. ಹಿಂಗಾಗಿ ಇದು ಗುಣಿತಾಕ್ಷರ. ಗುಣಿತಾಕ್ಷರ ಅಂದ್ರೆ ಒಂದು ವ್ಯಂಜನ ಜೊತೆಗೆ ಒಂದು ಸ್ವರ ಸೇರಿ, ಅಥವಾ ಒಂದು ಸ್ವರ ಜೊತೆಗೆ ಒಂದು ವ್ಯಂಜನ ಸೇರಿ, ಆ ವ್ಯಂಜನ ಸೇರಿದ್ರೆ ರೂಪ ಇಲ್ಲ, ಆ ಅಕ್ಷರದ ಸ್ವರೂಪ ಇಲ್ಲ. ಹಂಗಂದುಕೊಳ್ಳೆ ಇದು ಒತ್ತಕ್ಷರ ಅಲ್ಲ. ಬಟ್ ಇದು ಕಾಣಿಸಲು ಒತ್ತಕ್ಷರ, ಖಂಡಿತ ಒತ್ತಕ್ಷರ. ಈ ಬೇಸಿಕ್ ನಾಲೆಡ್ಜ್ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ
ಛಂದಸ್ಸು ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಕುಸುಮ ಷಟ್ಪದಿಗೆ ಲಕ್ಷಣ ಮತ್ತು ಉದಾಹರಣೆ. ವಿದ್ಯಾರ್ಥಿ, ಮಾತ್ರ ಷಟ್ಪದಿಯೊಳಗೆ ಎರಡನೇ ಷಟ್ಪದಿಯಾಗಿರ್ತಕ್ಕಂಥ ಕುಸುಮ ಷಟ್ಪದಿಯನ್ನ ಈಗಾಗಲೇ ಅದರ ಲಕ್ಷಣಗಳನ್ನು ಮತ್ತು ಅದಕ್ಕೆ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಉದಾಹರಣೆಯನ್ನು ನಾವು ಈಗಾಗಲೇ ಕಲಿತಿದ್ದೇವೆ. ಈಗ ಮಾತ್ರ ಷಟ್ಪದಿಯೊಳಗೆ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಭೋಗಷಟ್ಪದಿ. ಭೋಗಷಟ್ಪದಿ ಈ ಷಟ್ಪದಿಯೊಳಗೆ ಮೂರನೇ ಷಟ್ಪದಿ. ಗುಣಚಂದ್ರನ ಛಂದಸ್ಸಾರದೊಳಗೆ ಇದರ ಲಕ್ಷಣ ಪದ್ಯ ಅಷ್ಟು ಸಮಂಜಸವಾಗಿ ಇಲ್ಲ, ದೋಷಯುಕ್ತವಾಗಿ. ಆ ಕಾರಣಕ್ಕೋಸ್ಕರನೇ ನಾಗವರ್ಮನ ಛಂದೋಂಬುದಿಯೊಳಗೆ ಇದರ ಲಕ್ಷಣ ಪದ್ಯ ಇದೆ. ನಾಗವರ್ಮನ ಛಂದೋಂಬುದಿ ಗಮನದೊಳಗೆ ಇಟ್ಕೊಳ್ಬೇಕು. ನಾಗವರ್ಮನ ಛಂದೋಂಬುದಿ ಮೂಲ ಕೃತಿಯೊಳಗೆ ಎಲ್ಲೂ ಕೂಡ ಮಾತ್ರ ಷಟ್ಪದಿಯ ಲಕ್ಷಣ ಪದ್ಯಗಳು ಇಲ್ಲ. ಕಾರಣ, ನಾಗವರ್ಮನ ಕಾಲಕ್ಕೆ ಪ್ರಚಲಿತ ಇರ್ತಕ್ಕಂಥದ್ದು ಕೇವಲ ಅಂಶ ಷಟ್ಪದಿ. ಹಿಂಗಾಗಿ ಯಾರೋ ಲಿಪಿಕಾರರು 12ನೇ ಶತಮಾನದ ನಂತರದೊಳಗೆ ಪ್ರಕ್ಷಿಪ್ತ ಮಾಡಿದ್ದಾರೆ, ಯಾರೋ ಸೇರಿಸಿಬಿಟ್ಟಿದ್ದಾರೆ ನಾಗವರ್ಮನ ಛಂದೋಂಬುದಿ. ಆ ಛಂದೋಂಬುದಿಯೊಳಗೆ ಸಿಕ್ಕಿರ್ತಕ್ಕಂಥ ಆ ಪ್ರತಿಯೊಳಗೆ ಸಿಕ್ಕಿರ್ತಕ್ಕಂಥ ಭೋಗ ಷಟ್ಪದಿಯ ಸಮಗ್ರ ಲಕ್ಷಣಗಳನ್ನು ಹೇಳಿರ್ತಕ್ಕಂಥ ಅದೇ ಷಟ್ಪದಿಯೊಳಗೆ ಭೋಗ ಷಟ್ಪದಿಯ ಲಕ್ಷಣಗಳನ್ನು ಭೋಗ ಷಟ್ಪದಿಯೊಳಗೆ ಬರೆದಿರ್ತಕ್ಕಂಥದ್ದು ಬಹಳಷ್ಟು ವಿಶೇಷ. ಆ ಲಕ್ಷಣ ಪದ್ಯವನ್ನು ಓದಿ ಅದರ ಆ ಲಕ್ಷಣಗಳನ್ನು ವಿವರಿಸುವಂತ ಒಂದು ಪ್ರಯತ್ನ ಮಾಡಿ. ನಾಗವರ್ಮನ ಛಂದೋಂಬುದಿಯೊಳಗೆ ಇರ್ತಕ್ಕಂಥದ್ದು ಕೊಳೆವ ಮೊದಲಿನ 2 ಪದದೆ, ಮೊದಲಿನ 2 ಪದದೆ, ಬಳಿಕ ಚರಣ 2 ವೆಡೆಗೆ, ಕಳೆಗಳ ಅರ್ಕ ಸಂಖ್ಯೆ, ಕಳೆಗಳ ಅರ್ಕ ಸಂಖ್ಯೆ. ವಿದ್ಯಾರ್ಥಿಗಳು ಯಾರು ಅಂತ ಓದಬಾರದು. ಇಲ್ಲಿರೋದು ಯಾರು ಅಂತಾನೆ ಇದೆ. ಯಾಕಿದೆ ನಾವು ಹೇಳ್ತೀವಿ ಇದನ್ನ 6 ಮೂರನಂದ್ರಿಗೆ ತಿಳಿಯಲ್ ಇರ್ಪತ್ ಇಂದು ಕಳೆಗಳ 88 ಕಳೆಗಳ 88 ಹಿಂದೆ ತೊಳಗುವುದು ಆಗ ಲಲನೆ ಭೋಗ ಷಟ್ಪದಿ ಅಂತ ಏನು ಸೊಗಸಾಗಿ ಆ ಲಕ್ಷಣ ಪದ್ಯವನ್ನ ಬರೆದಿಟ್ಟಿದ್ದಾರೆ. ಕೊಳೆವ ಅಂದರೆ ಪಡಿತಕ್ಕಂಥ ರೀತಿಯೊಳಗೆ ಮೊದಲಿನ 2 ಚರಣಗಳು ಇದಾವೆ. ಮೊದಲ 2 ಚರಣಗಳು ಅಂತಂದ್ರೆ ನೀವು ಗಮನಿಸಬೇಕಾಗಿರೋದು 1ನೇ ಚರಣ 2ನೇ ಚರಣ ತಕ್ಕ. ಕೊಳೆವ ಮೊದಲಿನ 2 ಪದದೆ. ಪದದೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಪದದೆ ಅಂತಂದ್ರೆ ಪಾದ ಅಂತ ಅರ್ಥ. ಕವಿಗೆ ಕಾವ್ಯ ರಚನೆ ಮಾಡಬೇಕಾದ್ರೆ ಈ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಈ ಐಚ್ಛಿಕತೆ ಇರುತ್ತೆ. ಈ ಪದ ಅಂತಂದ್ರೆ ನಾವು ಪಾದ ಅಂತ ಅರ್ಥ ಮಾಡ್ಕೊಳ್ಳೋದು. ಇದು ಗದ್ಯದೊಳಗೆ ಪದ ಅಂತ ಬೇಕು. ಕಾವ್ಯದೊಳಗೆ ಈ ರೀತಿಯ ಆ ಫ್ಲೆಕ್ಸಿಬಲ್ ಲಕ್ಷಣ ಕವಿಗಿರುತ್ತೆ. ಈಗೀಗ ಮಾಡ್ಕೊಳ್ಬೇಕು ಅಂತ, ಈಗೀಗ ಮಾಡ್ಕೊಳ್ಬೇಕು. ಹಂಗೆ ಇದು ಪದನೇ ಅಂದರೆ ಮೊದಲಿನ 2 ಪಾದಗಳು ಅಂತ. ಬಳಿಕ ಚರಣ 2 ಗಳಿಗೆ, ಬಳಿಕ ಚರಣ 2 ಗಳಿಗೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು 4, 5ನೇ ಚರಣ ಅಂತ ಅರ್ಥ. ಬಳಿಕ ಚರಣ 2 ಗಳಿಗೆ ಅಂತಂದ್ರೆ 1, 2, 4, 5ನೇ ಚರಣಗಳು ಅಂತ ಅರ್ಥ. ಎಡೆಗೆ ಕಳೆಗಳು ಅರ್ಥ ಸಂಖ್ಯೆ. ಕಳೆ ಅಂತಂದ್ರೆ ನೀವಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮಾತ್ರೆ ಅಂತ. ಕಳೆಗಳಂದ್ರೆ ಮಾತ್ರೆಗಳು. 1, 2, 4, 5ನೇ ಚರಣಗಳಲ್ಲಿ ಮಾತ್ರೆಗಳು ಎಷ್ಟು ಬರಬೇಕು ಅಂತಂದ್ರೆ ಅರ್ಥ ಸಂಖ್ಯೆ. ಅರ್ಕ ಅಂದ್ರೆ ಸೂರ್ಯ, ರವಿ ಅಂತ ಅರ್ಥ.
ರವಿ ಅಂತ. ರವಿ ಅಂದ್ರೆ 12 ಅಂತ. ರವಿ ಅಂದ್ರೆ 12 ಅಂತ. ಅಂದ್ರೆ ಈ 4 ಚರಣಗಳಲ್ಲಿ 1, 2 ಮತ್ತು 4, 5ನೇ ಚರಣಗಳಲ್ಲಿ ಮಾತ್ರಾ ಸಂಖ್ಯೆಗಳ ಎಷ್ಟಿರುತ್ತೆ ಅಂತಂದ್ರೆ 12. 12 ಮಾತ್ರೆಗಳು ಒಂದೊಂದು ಚರಣದೊಳಗೆ ಇರುತ್ತೆ ಅನ್ನೋದಾಗ ಕಳೆಗಳ ಅರ್ಕ ಸಂಖ್ಯೆ ಮಾತ್ರೆಗಳು 12 12 ಬರುತ್ತೆ. ಇಲ್ಲಿ ಯಾರು ಅಂತ ಬಂದಿದೆ, ಯಾರು ಅಂತ ಅಲ್ಲ. ಯಾಕೆ ಯಾರು ಅಂತ ಬಂದಿದೆ ಅಂದ್ರೆ ಒಂದು ಸಂಧಿ ಪದ ಅಥವಾ ಸಮಾಸ ಪದದೊಳಗೆ ಮಧ್ಯದೊಳಗೆ ಎಲ್ಲಿಯೂ ಕೂಡ ಸ್ವರ ಸ್ವತಂತ್ರವಾಗಿ ಬಳಕೆಯಾಗಲ್ಲ. ಸ್ವರ ಸ್ವತಂತ್ರವಾಗಿ ಬಳಕೆಯಾಗಲ್ಲ. ಅದಕ್ಕೋಸ್ಕರನೇ ಆಗಮ ಸಂಧಿ ಆಗುತ್ತೆ. ಆಗಮ ವಕಾರಾಗಮ ಯಕಾರಾಗಮ ಅಂತ ಕರೀತಾರೆ. ಹೀಗಾಗಿ ಸಂಖ್ಯೆ 6 ಅದು 6 ಅಂತ, ಅದು ಸಂಖ್ಯೆ 6 ಅಂತ ಆಗಿದೆ. ಆಗಮ ಆಗಿದೆ, ಯಕಾರ ಆಗಮ. 6 3 ಅಂಗ್ರಿಗೆ. ಅಂಗ್ರಿ ಅಂತ ದೊಡ್ಡ ದೊಡ್ಡ ಸಾಲು. 3ನೇ ಚರಣ, 3ನೇ ಚರಣ ಮತ್ತು 6ನೇ ಚರಣ, 6 ಮತ್ತು 3ನೇ ಅಂಗ್ರಿಗೆ ಅಂದ್ರೆ ಹಿರಿದಾದಂತ ಚರಣಗಳು. 3 ಮತ್ತು 6ನೇ ಚರಣಗಳು ಹಿರಿದಾದಂತಿರುತ್ತೆ. ತಿಳ್ಕೊಳ್ಬೇಕು. ನಾವು ಚಂದೋ ಅಭ್ಯಾಸ ಮಾಡ್ತಕ್ಕಂಥ ನಾವುಗಳು ತಿಳ್ಕೊಳ್ಬೇಕು. ತಿಳಿಯಲು 20 ಅಂತ. 20 ಅಂದ್ರೆ 20 ಮಾತ್ರೆ ಅಂತ. ಇವು ಎರಡೂ ಚರಣದೊಳಗೆ 20 ಮಾತ್ರೆ ಬರುತ್ತೆ. 20 ಮಾತ್ರೆ ಬರುತ್ತೆ. ತಿಳಿಯಲು 20 ಅಂತಂದ್ರೆ ಇದು ಹಳೆಗನ್ನಡ ಶಬ್ದ. 20 2 + 10 20. ಇದೇ ಹೊಸಗನ್ನಡಕ್ಕೆ ಬರಬೇಕಾದ್ರೆ 20 ಅಂತ ಆಗಿದೆ. ಬಹಳಷ್ಟು ಹಳೆಗನ್ನಡದ ಶಬ್ದಗಳು, ನಡುಗನ್ನಡದ ಶಬ್ದಗಳು ವಿಜಾತಿಯ ಒತ್ತಕ್ಷರ ಇದ್ದು ಸಜಾತಿಯ ಒತ್ತಕ್ಷರಾಗಿ ಮಾರ್ಪಾಟಾಗಿ ಬಂದಿರತಕ್ಕದ್ದು. ಇವತ್ತು 20 ಅಂತ ಬಳಸ್ತೀವಿ, ಆಗಿನ ಕಾಲಕ್ಕೆ 20 ಅಂತ ಬಳಸ್ತೀವಿ. ಅಂದ್ರೆ 20 ಇಂಟು ಕಳೆ 88. ಕಳೆ ಅಂತಂದ್ರೆ ಹೇಳಿದ್ರೆ ನಿಮಗೆ, ಕಳೆ ಅಂತಂದ್ರೆ ಮಾತ್ರೆ. ಒಟ್ಟು ಮಾತ್ರೆಗಳ ಸಂಖ್ಯೆ 88. 88 ಅಂತಂದ್ರೆ ಪೂರ್ವಾರ್ಧದಲ್ಲಿ 44, ಉತ್ತರಾರ್ಧದಲ್ಲಿ 44. ಪೂರ್ವಾರ್ಧದೊಳಗೆ 44, ಉತ್ತರಾರ್ಧದಲ್ಲಿ 44. ಕಳೆಗಳ 88ರಿಂದ ತೊಳಪುದು, ತೋರಿಸಿಕೊಳ್ಳುತ್ತದೆ, ಅನಾವರಣಗೊಳ್ಳುತ್ತದೆ, ತೊಳಪುದು, ಆಗಲು. ಇಷ್ಟೆಲ್ಲ ಲಕ್ಷಣಗಳನ್ನ ಕ್ರೋಢೀಕರಿಸಿ ರಚನೆಗೊಂಡಿರ್ತಕ್ಕಂಥ ಈ ಷಟ್ಪದಿ ನಮಗೆ ಕಾಣಿಸುತ್ತೆ. ಏನು ಅಂತಂದ್ರೆ ಲಲನೆ ಅಂತಂದ್ರೆ ನಾಗವರ್ಮ ತನ್ನ ಹೆಂಡತಿಗೆ ಹೇಳ್ತಿದ್ದಾರೆ. ಲಲನೆ ಭೋಗ ಷಟ್ಪದಿ. ಇದು ಭೋಗ ಷಟ್ಪದಿ. ತನ್ನ ಹೆಂಡತಿ ಕುಣಿಸ್ಕೊಂಡು ಈ ಭೋಗ ಷಟ್ಪದಿಯ ಲಕ್ಷಣ ಪದ್ಯವನ್ನ ಹೇಳಿದಂತೆ ರೀತಿ ಇದೆ. ಈ ಭೋಗ ಷಟ್ಪದಿ ಇಲ್ಲಿ ಮತ್ತೆ 12 ಮಾತ್ರೆ ಹೆಂಗೆ ಬರುತ್ತೆ ಅನ್ನೋದು ಗಮನದೊಳಗೆ ಇಟ್ಕೊಳ್ಳಿ. 12 ಮಾತ್ರೆ ಹೆಂಗೆ ಬರುತ್ತೆ? 4 ಮಾತ್ರೆಯ 3 ಬರೋದಲ್ಲ ಅಂತ ಒಂದು ವಿಚಾರ. 12 ಆಗುತ್ತೆ. ಇದು 12 ಆಗುತ್ತೆ. 4 ಮಾತ್ರೆಯ 3 ಗಣಗಳು. ಹಾಗೆ ಬರೋದಿಲ್ಲ. ಹಾಗ್ಯಾಕೆ ಬರೋದಿಲ್ಲ ಅಂತ ನಾನೇ ನಿಮ್ಗೆ ಹೇಳ್ಬೇಕು. ಹಾಗ್ಯಾಕೆ ಬರೋದಿಲ್ಲ ನೆನಪಿಟ್ಕೊಳ್ಬೇಕಾಗಿದೆ. ಎಲ್ಲ 6 ಮಾತ್ರಾ ಷಟ್ಪದಿಯೊಳಗೆ 1, 2, 4 ಮತ್ತು 5ನೇ ಚರಣಗಳಲ್ಲಿ ನೆನಪಿಟ್ಕೊಳ್ಳಿ. 1, 2, 4, 5ನೇ ಚರಣಗಳಲ್ಲಿ ಗಣಗಳ ಸಂಖ್ಯೆ ಇರುತ್ತಲ್ಲ, ಅದು ಎಲ್ಲೂ ಬೆಸ ಸಂಖ್ಯೆ ಬರಂಗಿಲ್ಲ. ಗಣಗಳ ಸಂಖ್ಯೆ ಇಲ್ಲಿ ನೋಡಿ, ಗಣಗಳ ಸಂಖ್ಯೆ ಬೆಸ ಇದೆ. 1, 2, 3 ಬೆಸ ಸಂಖ್ಯೆ. ಹಾಗೆ ಬೆಸ ಸಂಖ್ಯೆಯ ಗಣಗಳು ಯಾವ ಮಾತ್ರಾ ಷಟ್ಪದಿಯಲ್ಲಿ ಬರಲ್ಲ. ಈ ಕಾರಣಕ್ಕೋಸ್ಕರನೇ ಈ ಸರಿ ಸಂಖ್ಯೆಯ ಗಣಗಳೇ ಬರಬೇಕು. ಅಂದ್ರೆ 3 ಮಾತ್ರೆಯ 4 ಗಣಗಳು ಬರಬೇಕು.
ಇರ್ತಕ್ಕಂಥ. ಹೀಗಾಗಿ 6 ಗಣಗಳು 3 ಮಾತ್ರ ಇರ್ತವೆ. 6 × 18 2 20. ಅದಕ್ಕೆ ಹೇಳಿದರೆ ಲಕ್ಷಣ ಪದ್ಯದೊಳಗೆ 3ನೇ ಚರಣ ಮತ್ತು 6ನೇ ಚರಣದೊಳಗೆ 20 ಕಳೆಗಳು 20 ಮಾತ್ರೆಗಳಿಂದ ಕೂಡಿರುತ್ತದೆ. 20 ಮಾತ್ರೆಗಳಿಂದ ಕೂಡಿರುತ್ತೆ ಅನ್ನೋದನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು. ಇಲ್ಲಿ 12 ಮಾತ್ರೆ ಅಂದ್ರೆ 3 ಮಾತ್ರೆಯ 4 ಗಣಗಳು. ಯಾವುದೇ ಮಾತ್ರ ಷಟ್ಪದಿ ತಗೊಳ್ಳಿ, ಸರಿ ಸಂಖ್ಯೆಯ ಗಣಗಳಿರುತ್ತೆ, ಬೆಸ ಸಂಖ್ಯೆಯ ಗಣಗಳು ಇರಲ್ಲ. ಅದನ್ನು ಗಮನದೊಳಗೆ ಇಟ್ಕೊಳ್ಳಿ. ಇದೆಲ್ಲ ಲಕ್ಷಣಗಳು. ಇದು ನೋಡಿ 1 2 3 4 5 6 ಚರಣದೊಳಗೆ ಪ್ರಾಸಸ್ಥಾನದಲ್ಲಿ ವ್ಯಂಜನವಾಗಿರ್ತಕ್ಕಂಥ ಲ ಇದೆ. ಹೀಗಾಗಿ ಆದಿ ಪ್ರಾಸಾಕ್ಷರ ಯಾವುದು ಅಂತಂದ್ರೆ ಲ ಅಂತ ಅನ್ಬೇಕು. ಪ್ರಾಸಾಕ್ಷರ ಯಾವ್ದಂದ್ರೆ ಎಲ್ಲರಲ್ಲಿ ಳನೇ ಬಂದಿರುತ್ತೆ, ಎಲ್ಲಿಯೂ ಕೂಡ ತಪ್ಪಲ್ಲ. ಅಂದ್ರೆ ಮಾತ್ರಾ ಷಟ್ಪದಿಗೆ ಆದಿಪ್ರಾಸ ಕಡ್ಡಾಯ ಎಂದು ಗಮನವಾಗಿಟ್ಕೊಳ್ಳಿ. ಮತ್ತೆ ಇದು ಯಾವ ಆದಿಪ್ರಾಸ? ಆದಿಪ್ರಾಸದೊಳಗೆ ವಿಭಿನ್ನವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ 6 ಪ್ರಭೇದಗಳಿವೆ. ಅದರೊಳಗೆ ಒಂದನೇದು ಸಿಂಹಪ್ರಾಸ. ಯಾಕೆ ಸಿಂಹಪ್ರಾಸ ಅಂದ್ರೆ ಪ್ರಾಸಾಕ್ಷರದ ಹಿಂದಿನ ಸ್ವರ ರಸ್ವ ಇತ್ತು ಅಂದ್ರೆ ಅದನ್ನ ನಾವು ಸಿಂಹಪ್ರಾಸ ಅಂತ ಕರೀತೀವಿ. ಇಲ್ಲಿ ನೋಡಿ 3ನೇ ಚರಣದೊಳಗೆ ಕೊನೆಗೊಂದು ಗುರು ಬರಬೇಕು ಅಂತ ನಿಮಗೆ ಗುರು ಬಂದಿದೆ. ಆದ್ರೆ ಅಕ್ಷರ ಯಾವುದು ಅಂದ್ರೆ ರಸ್ವ ಇದೆ. ರಸ್ವ ಇದ್ರೂ ಗುರು ಮಾಡಿಕೊಳ್ಬೇಕು, ಗುರು ಅಂತ ಪರಿಭಾವಿಸಬೇಕು ಅನ್ನೋದು ಒಂದು ನಿಯಮ. ಅದಕ್ಕೆ ಇದನ್ನ ನಾವು ಹಾಗೇನೆ ನಿರ್ಧಾರ. ಬಹಳಷ್ಟು ಕಡೆ ಗುರು ಬರಂಗನೇ ಇರ್ತದೆ. ಒಂದೊಂದು ವೇಳೆ ಗುರು ಬರಂಗಿದ್ದಿಲ್ಲ ಅಂದ್ರೆ ಅದನ್ನು ಗುರು ಮಾಡಿಕೊಳ್ಬೇಕು. ಎರಡೂ ಕಡೆ ಹಾಗೇನೆ ಇದೆ. ಎರಡೂ ಕಡೆ ರಸ್ವರ ಇದೆ, ಅದನ್ನ ಎರಡೂ ಕಡೆ ಗುರುನ ಮಾಡ್ಕೊಳ್ಬೇಕು. ಇದು ಮಾತ್ರಾ ಷಟ್ಪದಿಯ ಲಕ್ಷಣ. ಒಟ್ಟು ಈ ಲಕ್ಷಣಗಳನ್ನ ಕ್ರೋಢೀಕರಿಸೋದು ಹೇಳೋದ, ಇಷ್ಟು ಗಮನವಾಗಿ ಇಟ್ಕೊಂಡು ಹೇಳೋದಾದ್ರೆ ಒಂದೇ ಲಕ್ಷಣ ಯಾವುದು ಅಂದ್ರೆ 6 ಸಾಲಿನ ಪದ್ಯ. ಇದೇನು ಫಸ್ಟ್ ಲಕ್ಷಣ? ಇದೊಂದು 6 ಸಾಲಿನ ಪದ್ಯ, ಇದು ಕಾಮನ್ ಲಕ್ಷಣ. ಎರಡನೇದು ಏನು ಅಂತಂದ್ರೆ 1 2 4 5ನೇ ಚರಣಗಳಲ್ಲಿ 3 ಮಾತ್ರೆಯ 4 ಗಣಗಳು ಬರುತ್ತೆ. 3 ಮಾತ್ರೆ ಒಂದೊಂದು ಚರಣದೊಳಗೆ 3 ಮಾತ್ರೆಯ 4 ಗಣಗಳು ಬರುತ್ತೆ. ಎರಡನೇ ಲಕ್ಷಣ. ಮೂರನೇ ಲಕ್ಷಣ 3 ಮತ್ತು 6ನೇ ಚರಣಗಳಲ್ಲಿ 3 ಮಾತ್ರೆಗಳ 6 ಗಣಗಳು ಬಂದು ಮೇಲೊಂದು ಕಡ್ಡಾಯವಾಗಿ ಗುರು ಬರುತ್ತದೆ. 1 2 3ನೇ ಚರಣವನ್ನು ಪೂರ್ವಾರ್ಧ ಅಂತ ಪರಿಭಾವಿಸಬೇಕು. 4 5 6ನೇ ಚರಣಗಳನ್ನ ಉತ್ತರಾರ್ಧ ಅಂತ ಕರೀಬೇಕು. 1 2 3ನೇ ಚರಣಗಳಲ್ಲಿ 44 ಮಾತ್ರೆಗಳು ಬರ್ತವೆ. ಉತ್ತರಾರ್ಧದೊಳಗೂ 44 ಬರುತ್ತೆ. ಒಟ್ಟು 88 ಮಾತ್ರೆಗಳು ಬರುತ್ತೆ ಅಂತ ನಮಗೆ ಅಪ್ಪಿ ಒಂದು ಮಾತ್ರೆ ಹೆಚ್ಚು ಬರಂಗಿಲ್ಲ, ಕಡಿಮೆ. ಇಷ್ಟು ನಿಖರವಾಗಿ ಕುಸುಮ ಷಟ್ಪದಿ, ಬಹುತೇಕ ಎಲ್ಲ ಮಾತ್ರ ಷಟ್ಪದಿ ಹಂಗಿರುತ್ತೆ ಅನ್ನೋದು ಗಮನ. ಅಗ್ರಿ ಇಂಪಾರ್ಟೆಂಟ್. ಇನ್ನೊಂದು ಲಕ್ಷಣ ಯಾವುದು? ಕಾಮನ್ ಲಕ್ಷಣ ಯಾವುದು ಅಂತಂದ್ರೆ ಆದಿಪ್ರಾಸ. ಪ್ರತಿ ಮಾತ್ರಾ ಷಟ್ಪದಿ ಕಡ್ಡಾಯವಾಗಿ ಆದಿಪ್ರಾಸವನ್ನು ಒಳಗೊಂಡಿರುತ್ತದೆ. ಯಾವ್ದಾದ್ರೂ ಇರ್ಬೋದು ಆದಿಪ್ರಾಸ. ಇದರ ಲಕ್ಷಣ ಪದ್ಯದೊಳಗೂ ಸಿಂಹಪ್ರಾಸ ಇದೆ. ಇಲ್ಲಿ ಉದಾಹರಣೆ ಪದ್ಯದೊಳಗೂ ಸಿಂಹಪ್ರಾಸ ಇದೆ. ಆದಿಪ್ರಾಸ ಅಗ್ನಿ ವಿಶೇಷವಾಗಿರ್ತಕ್ಕಂಥ ಲಕ್ಷಣ, ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಲಕ್ಷಣ ಯಾವುದು ಅಂತಂದ್ರೆ ಈ ಭೋಗ ಷಟ್ಪದಿಗಳು 3 ಮಾತ್ರೆ ಬಂದಿದೆ. 3 ಮಾತ್ರೆದ್ದು ಇಂಥದ್ದು ಎಲ್ಲಿ ಕೂಡ ಬರಬಾರದು. 3 ಮಾತ್ರೆದ್ದು ಈ ರೀತಿಯ ಗಣ ಬರಬಾರದು. ಮಿಕ್ಕ ಎಲ್ಲಾ ರೀತಿಯ ಎಲ್ಲಾ ವಿಧದ ಗಣಗಳು ಬರಬಹುದು. ಆ ರೀತಿ 3 ಮಾತ್ರೆ ಗಣ 3 ನಮೂನೆ ಇರುತ್ತೆ ಅನ್ನೋದು ಗಮನದೊಳಗೆ. 3 ಮಾತ್ರೆದು ಒಂದು ಹಿಂಗೆ ಇಷ್ಟು ಬಿಟ್ರೆ 3 ಮಾತ್ರೆ ಬೇರೆ ಗಣ ಬರಲ್ಲ. 3 ಮಾತ್ರೆದು 3 ನಮೂನೆ ಬರುತ್ತೆ. ಈ
ಇದರೊಳಗೆ ಎರಡು ಪ್ರಯೋಗ ಆಗುತ್ತೆ. ಇದು ನಿಷಿದ್ಧ. ಇದು ಭೋಗ ಷಟ್ಪದಿಯೊಳಗೆ ನಿಷೇಧ. ಈ ರೀತಿಯ ಗಣ ಬರುವಂತಿಲ್ಲ, ಎಲ್ಲಿಯೂ ಬರಂಗಿಲ್ಲ. ಅಷ್ಟು ಮೈಯೆಲ್ಲ, ಕಣ್ಣಷ್ಟೇ ಕಣ್ಣಲ್ಲ, ಮೈಯೆಲ್ಲ ಕಣ್ಣಾಗಿಟ್ಕೊಂಡು ಕವಿಗಳು ಕಾವ್ಯಗಳನ್ನು, ಛಂದೋಬದ್ಧವಾದ ಕಾವ್ಯಗಳನ್ನು ರಚಿಸಿರ್ತಾರೆ. ಹೀಗಾಗಿ ಬಹಳಷ್ಟು ಪ್ರತಿಭಾ ಸಂಪನ್ನರಾಗಿದ್ದರು ನಮ್ಮ ಪ್ರಾಚೀನ ಕನ್ನಡ ಕವಿಗಳು. ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಉದಾಹರಣೆ ಕಥೆ ಇದೆ. ಬಟ್ ಇವತ್ತಿಗೂ ಕೂಡ ನಮ್ಮ ಮನುಷ್ಯರಿಗೆ ಅಪ್ಲೈ ಮಾಡಿಕೊಳ್ಳಬಹುದಾದ ಅಥವಾ ಅನ್ವಯಿಸಿಕೊಳ್ಳಬೇಕಾಗಿರುವ ಒಂದು ಸಂಗತಿ, ಒಂದು ವಿಚಾರ ಬಹಳಷ್ಟು ಇರ್ತದೆ. ನಾವೆಲ್ಲ ಬಹಳ ದಾಪುಗಾಲಿಟ್ಟಿದ್ದೇವೆ, ಮೋಹಕ್ಕೊಳಗಾಗಿದ್ದೇವೆ. ಅದು ಇದು ಅನ್ನೋದು ಬಹಳಷ್ಟು ಮೋಹ ಪೀಡಿತರಾಗಿದ್ದೇವೆ. ಅದರಿಂದ ಮುಕ್ತರಾಗಬೇಕು, ಅದರಿಂದ ಹೊರಗೆ ಬರಬೇಕು ಅನ್ನೋದನ್ನು ಹೇಳ್ತಕ್ಕಂಥದ್ದು ಉತ್ಪತ್ತಿ. ಮೆರೆಯುತ್ತಿದ್ದ ಭಾಗ್ಯವೆಲ್ಲ ಹರಿದು ಹೋಯಿತು ಎನ್ನುತ್ತ ಮರಳಿ ನಾಚಿ ಹೋಗುತ್ತಿದ್ದ ಮರುಳನಂತೆಯೇ ಧರೆಯ ಭೋಗವನ್ನು ಮೆಚ್ಚಿ ಪರವ ಮರೆತು ಕೆಡಲು ಬೇಡ, ಧರೆಯ ಭೋಗ ಕನಸಿನಂತೆ ಕೇಳು. ಧರೆಯ ಭೋಗ ಕನಸಿನಂತೆ ಕೇಳು. ಕನಸಿನಂತೆ ಕೇಳು ಅಂತಂದ್ರೆ ಇದೆಲ್ಲ ಕ್ಷಣಿಕವಾಗಿರ್ತಕ್ಕಂಥದ್ದು. ಇದನ್ನೇ ನೆಚ್ಕೊಂಡು ಕೊಡಬೇಡ, ಪರವ ಮರೆಯಬೇಡ. ಬರೀ ಇಯದೊಳಗೆ ಇರಬೇಡ, ಪರವನ್ನು ಸ್ವಲ್ಪ ಲಕ್ಷಿಸುವ ಒಂದು ಧ್ವನಿ ಇರ್ತದೆ. ಜೊತೆಗೆ ಇದು ಸಾರ್ವಕಾಲಿಕ ಸತ್ಯ ಇರ್ತಕ್ಕಂಥ ಒಂದು ಬಹಳ ಮೌಲಿಕವಾಗಿರ್ತಕ್ಕಂಥ ಒಂದು ಷಟ್. ಈ ಷಟ್ಪದಿಯ ಆದಿಪ್ರಾಸ ಇದೆ. 6 ಚರಣಗಳಿದಾವೆ. 1, 2, 4, 5 ಚರಣಗಳು. ಈ 5 ಸಂಖ್ಯೆಯ ಚರಣಗಳು ಒಂದೇ ಸಮಾನವಾಗಿದ್ದಾವೆ. 3ನೇ ಚರಣ ಈಸ್ ಈಕ್ವಲ್ ಟು 6ನೇ ಚರಣ. 3ನೇ ಚರಣ ಗಾತ್ರದೊಳಗೆ ಎಷ್ಟಿರುತ್ತೆ ಅಷ್ಟೇ ಗಾತ್ರ 6ನೇ ಚರಣವೂ ಇರುತ್ತೆ. ಪ್ರತಿ ಚರಣದೊಳಗೆ 3 ಮಾತ್ರೆಗಳ ಗಣಗಳೇ ಬರುತ್ತೆ. 3 ಮಾತ್ರೆಗಳ ಗಣಗಳೇ ಬರುತ್ತೆ. ಎಲ್ಲಿ ಕೂಡ ಈ ರೀತಿಯ ಗಣ ಬಂದಿಲ್ಲ. ಒಂದ್ಸರಿ ಕ್ರಾಸ್ ಚೆಕ್ ಮಾಡಿದ್ರು ಸಿಗೋದಿಲ್ಲ ನಿಮಗೆ. ಇಷ್ಟರೊಳಗೆ ಬಂದಿದ್ರೆ ಇಲ್ಲ 3 ಲಘು ಇರಾದ ಗಣ ಬರುತ್ತೆ, ಇಲ್ಲ ಗುರುವಿನಿಂದ ಪ್ರಾರಂಭವಾಗಿರುವ ಗಣ ಬರುತ್ತೆ. ತಪ್ಪಿ ಕೂಡ 1 ಲಘು 1 ಗುರು ಇರುವಂತ ಭೋಗ ಷಟ್ಪದಿಯಲ್ಲಿ 1 ಗಣ ಕಾಣಿಸುವುದಿಲ್ಲ. ಕಾಣೋದು ನೋಡಿ, ಇವೆಲ್ಲ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು. ಇಲ್ಲಿ 3ನೇ ಮತ್ತು 6ನೇ ಚರಣಗಳಲ್ಲಿ ಸಹಜವಾಗಿ ದೀರ್ಘ ಸ್ವರಗಳಿದ್ದಾವೆ. ಹೀಗಾಗಿ ಅವು ಗುರುವನ್ನು ಒಳಗೊಂಡಿವೆ. ಲಕ್ಷಣ ಪದ್ಯದೊಳಗೆ 2 ರಸ ಇದ್ದಾವೆ, ಅವು 2 ಗುರು ಅಂತ ಭಾವಿಸಿಕೊಳ್ಳಬೇಕು. ಇದಿಷ್ಟು ಉದಾಹರಣೆ ಭೋಗ ಷಟ್ಪದಿಗೆ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಈಸಿಯಾಗಿ ಕಂಠಪಟ್ಟ ಹಾಕಲಿಕ್ಕೆ